ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಅದು ಹೆಸರಿಗಷ್ಟೇ ನ್ಯಾಷನಲ್ ಹೈವೇ, ಆದರೆ ವಾಸ್ತವದಲ್ಲಿ ಅದು ಡೆತ್ ಟ್ರ್ಯಾಪ್. ನಿತ್ಯ ಜನ ನರಕ ಅನುಭವಿಸುತ್ತಲೇ ಇದ್ದಾರೆ. ಹೌದು, ಅಧಿಕಾರಿಗಳ, ಗುತ್ತಿಗೆದಾರರ ಹಾಗೂ ನಮ್ಮ ಗ್ರೇಟ್ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ 76 ವರ್ಷದ ಅಜ್ಜಿಯ ಬದುಕನ್ನೇ ಹಾಳು ಮಾಡಿದ. ಒಂದು ಬಸ್ ಜರ್ಕ್, ಒಂದು ಜಂಪ್, ಸೊಂಟ ಫ್ರಾಕ್ಚರ್. ಇದು ಅಪಘಾತ ಅಲ್ಲ, ಸಿಸ್ಟಮ್ ಫೇಲಿಯರ್. ಅಷ್ಟಕ್ಕೂ ಆಗಿದ್ದೇನು? ಈಗ ಅಜ್ಜಿ ಹೇಗಿದ್ದಾರೆ, ಎಲ್ಲಿದ್ದಾರೆ ನೋಡಿ ಈ ಸ್ಟೋರಿಯಲ್ಲಿ. ಇದು ಮಾರಿಕಾಂಬಾ ಡಿಜಿಟಲ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಮಾರಿಕಾಂಬಾ ಡಿಜಿಟಲ್ ಟಿವಿಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ನಾವು ಮೊನ್ನೆ ತೋರಿಸಿದ ಶಿರಸಿ ಹಾವೇರಿ ಹೈವೇ ದುರಂತ ಇದೀಗ ಇನ್ನೂ ಭಯಾನಕ, ಬಯಲಾಗಿದೆ ಕರಾಳ ಮುಖ. ಶಿರಸಿ ಹಾವೇರಿ ಹೈವೇಯ ಅಧ್ವಾನಗಳು ಒಂದೆರಡಲ್ಲ, ಬಗೆದಷ್ಟು ಆಘಾತಕಾರಿ, ಆತಂಕಕಾರಿ ಮಾಹಿತಿಗಳು ಹೊರಗೆ ಬರುತ್ತಲೇ ಇದೆ. ಮೊನ್ನೆಯಷ್ಟೇ ನಿಮ್ಮ ಮಾರಿಕಾಂಬಾ ಡಿಜಿಟಲ್ ಟಿವಿ ಈ ನರಕದ ಹೈವೇಯ ಕುರಿತು ವಿಸ್ತೃತ ವರದಿಯನ್ನ ಬಿತ್ತರಿಸಿತ್ತು. ನಿತ್ಯ ನರಕ ಅನುಭವಿಸ್ತಾ ಇರುವ ಆ ಭಾಗದ ಜನರ ಹಾಗೂ ಪ್ರಯಾಣಿಕರ ಸಮಸ್ಯೆಗಳ ಕುರಿತು ಎಳೆ ಎಳೆಯಾಗಿ ವರದಿ ಮಾಡಿತ್ತು. ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಜನ ಗುತ್ತಿಗೆದಾರರಿಗೆ ಹಾಗೂ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ. ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳ ನೈತಿಕತೆಯನ್ನೇ ಜನ ಪ್ರಶ್ನೆ ಮಾಡಿ ಕ್ಯಾಕರಿಸಿ ಉಗಿದು ಕಾಮೆಂಟ್ ಮಾಡಿದ್ದಾರೆ. ನಮ್ಮ ದಿಟ್ಟ ವರದಿಗೆ ಭೇಷ್ ಎಂದ ಜನ, ರಾಜ್ಯವ್ಯಾಪಿ ರಿಯಾಕ್ಷನ್. ಸತ್ಯ ಬಿಚ್ಚಿಟ್ಟ ನಿಮ್ಮ ಚಾನಲ್, ತೆರಗುಟ್ಟಿದ ಗುತ್ತಿಗೆದಾರ. ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ವರದಿಗೆ ಜನ ಬೆನ್ನು ತಟ್ಟಿದ್ದಲ್ಲದೆ ಶಿರಸಿ ಹಾವೇರಿ ರಸ್ತೆಯಲ್ಲಿ ಸಂಚರಿಸಿ ತಮಗಾದ ಕೆಟ್ಟ ಅನುಭವಗಳನ್ನ ಸಾರ್ವಜನಿಕರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇದು ಕೂಡ ಅಂತಹದೇ ಒಂದು ಆಘಾತಕಾರಿ ಸುದ್ದಿ. ವೃದ್ಧೆಯೊಬ್ಬರು ಇದೇ ನರಕದ ಹೈವೇಯಲ್ಲಿ ಸಂಚರಿಸಿ ತಮ್ಮ ಜೀವಕ್ಕೆ ಕುತ್ತು ತಂದುಕೊಂಡಿರುವ ಶಾಕಿಂಗ್ ಘಟನೆ. ಹೌದು, ವಿಶ್ವದ 8ನೇ ಅದ್ಭುತ ದಿ ಗ್ರೇಟ್ ಶಿರಸಿ ಹಾವೇರಿ ನ್ಯಾಷನಲ್ ಹೈವೇಯಲ್ಲಿ ಪ್ರಯಾಣಿಸಿ ಎಷ್ಟೋ ಜನ ಬಿದ್ದು ಪೆಟ್ಟು ಮಾಡಿಕೊಂಡು ಆಸ್ಪತ್ರೆ ಸೇರಿದ್ದಾರೆ. 2 ಬಲಿಯಾಗಿದೆ. ರಸ್ತೆಯ ಪಕ್ಕದ ನಿವಾಸಿಗಳು ಧೂಳಿನಿಂದ ಅಸ್ತಮಾದಂತಹ ಕಾಯಿಲೆ ಬಂದು ನರಳುತ್ತಿದ್ದಾರೆ. ಅದೇ ರೀತಿ 76 ವರ್ಷದ ವೃದ್ಧೆಯೊಬ್ಬರು ಸೊಂಟ ಮುರಿದುಕೊಂಡು ಆಸ್ಪತ್ರೆ ಪಾಲಾಗಿ ಟ್ರೀಟ್ಮೆಂಟ್ ಪಡಿತಿದ್ದಾರೆ. ನಿತ್ಯವೂ ಭಾರಿ ನೋವು ಅನುಭವಿಸುತ್ತಿದ್ದಾರೆ. ಹಾಗಾದ್ರೆ ಆ ಅಜ್ಜಿಗೆ ಆಗಿದ್ದಾದ್ರೂ ಏನು? ಈಗ ಎಲ್ಲಿದ್ದಾರೆ, ಹೇಗಿದ್ದಾರೆ? ಅವರ ಎಕ್ಸ್ರೇ ರಿಪೋರ್ಟ್ ನೋಡಿ ವೈದ್ಯರು ಹೇಳಿದ್ದೇನು? ಎಲ್ಲವನ್ನು ಪಿನ್ ಟು ಪಿನ್ ವಿವರಿಸ್ತೀವಿ. ಇದು ನಿಮ್ಮ ಮಾರಿಕಾಂಬಾ ಡಿಜಿಟಲ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್, ನಮ್ಮಲ್ಲಿ ಮಾತ್ರ. ಮಿಂಚಿನ ಸಂಚಲನ ಸೃಷ್ಟಿಸಿದ ನಮ್ಮ ವರದಿ. ತಮಗಾದ ಕೆಟ್ಟ ಅನುಭವ ತೋಡಿಕೊಂಡ ಸಾರ್ವಜನಿಕರು. ಹೌದು, ನಮ್ಮ ವರದಿ ಇಡೀ ಜಿಲ್ಲೆಯಲ್ಲಿ ಸಂಚಲನ ಸೃಷ್ಟಿಸಿದೆ. ಅಧಿಕಾರಿಗಳ, ಜನಪ್ರತಿನಿಧಿಗಳ ಬುಡಕ್ಕೆ ಬಿಸಿ ಇಟ್ಟಿದೆ. ಗುತ್ತಿಗೆದಾರ ಎದ್ದೆನೋ ಬಿದ್ದೆನೋ ಅಂತ ರಸ್ತೆ ಮಾಡೋದಕ್ಕೆ ಓಡ್ ಬಂದಿದ್ದಾನೆ. ಇದು ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್. ಆದರೆ ಇದೀಗ ಇದೇ ರಸ್ತೆಯ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಬೆಚ್ಚಿ ಬೀಳಿಸುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ನಮ್ಮ ವರದಿಯನ್ನ ನೋಡಿದ ವೃದ್ಧೆಯೊಬ್ಬರು ಕರೆ ಮಾಡಿ ಸೊಂಟ ಮುರಿದುಕೊಂಡ ಕಥೆಯನ್ನ, ನೋವು ಅನುಭವಿಸ್ತಾ ಇರೋ ವ್ಯಥೆಯನ್ನ ನಮ್ಮ ಮುಂದೆ ತೋಡಿಕೊಂಡಿದ್ದಾರೆ. ಹೌದು, ಮೂಲತಃ ನಮ್ಮ ಜಿಲ್ಲೆಯವರೇ ಆದ ಲಲಿತಾ ಹೆಗಡೆ ಈಗ ಸದ್ಯ ಪೂನಾದಲ್ಲಿ ತಮ್ಮ ಪತಿ ಹಾಗೂ ಮಕ್ಕಳೊಂದಿಗೆ ವಾಸವಾಗಿದ್ದಾರೆ. 76 ವರ್ಷದ ಲಲಿತಾ ಹೆಗಡೆ ಮೊಮ್ಮಗಳ ಮದುವೆ ನಿಮಿತ್ತ ಇತ್ತೀಚೆಗಷ್ಟೇ ಶಿರಸಿಗೆ ಬಂದಿದ್ರು. ಮದುವೆ ಮುಗಿಸಿ ಅನಿವಾರ್ಯವಾಗಿ ನಿಗದಿಗಿಂತ ಮುಂಚಿತವಾಗಿ ಪೂನಾಕ್ಕೆ ಹೊರಡಬೇಕಾಗಿ ಬಂದಿದೆ. ಹೀಗಾಗಿ VRL ಬಸ್ ಬುಕ್ ಮಾಡಿದ್ದಾರೆ. ಕಾರ್ಯಕ್ರಮವೆಲ್ಲ ಮುಗಿಸಿ ವಾಪಸ್ ಊರಿಗೆ ಬಸ್ಸು ಹತ್ತಿ ಹೊರಟಿದ್ದಾರೆ. ಬಸ್ ಜರ್ಕ್, ಒಂದು ಜಂಪ್. 76 ವರ್ಷದ ಅಜ್ಜಿಗೆ ಶಾಕ್, ಕ್ಷಣಾರ್ಧದಲ್ಲಿ ಫ್ರಾಕ್ಚರ್, ವೃದ್ಧೆ ಆಸ್ಪತ್ರೆ ಪಾಲು. ಅದು VRL ಹೈಫೈ ಬಸ್ಸು. ಸಖತ್ ಸಸ್ಪೆನ್ಷನ್ ಇರೋ ಈ ವಾಹನ ಎಂತಹ ರಸ್ತೆ ಕಂಡೀಷನ್ ಇದ್ರೂ ಸಾಧಾರಣವಾಗಿ ಜಂಪ್ ಆಗೋದಿಲ್ಲ. ಬಸ್ಸು ಶಿರಸಿಯಿಂದ ಹಾವೇರಿ ಮಾರ್ಗವಾಗಿ ಪೂನಾಕ್ಕೆ ಹೊರಟಿದೆ. ಶಿರಸಿ ಪಟ್ಟಣ ದಾಟಿ ಸ್ವಲ್ಪ ದೂರ ಸಂಚರಿಸಿದಾಗ ಇದ್ದಕ್ಕಿದ್ದಂತೆ ಏಕಾಏಕಿ ಬಸ್ಸು ಜರುಕು ಹೊಡೆದಿದೆ. ದೊಡ್ಡ ಜಂಪ್ ಅನುಭವ ಆಗಿದೆ. ಆಗ ಸ್ಲೀಪರ್ನಲ್ಲಿ ಮಲಗಿದ್ದ ಆ ವೃದ್ಧ ಮಹಿಳೆಯ ಸೊಂಟ ಉಳುಕಿದಂತಾಗಿದೆ. ಇದ್ದಕ್ಕಿದ್ದಂತೆ ಬೆನ್ನಿನಲ್ಲಿ ನೋವು ಕಾಣಿಸಿಕೊಂಡಿದೆ. ಮೊದಲಿಗೆ ಇದು ಸಾಮಾನ್ಯ ನೋವಿರಬಹುದು ಅಂದುಕೊಂಡು ಪ್ರಯಾಣ ಮುಂದುವರಿಸಿದ್ದಾರೆ.
ಇನ್ನೂ ಸ್ವಲ್ಪ ದೂರ ಹೋಗ್ತಾ ಇದ್ದಂತೆ ನೋವು ಜಾಸ್ತಿ ಆಗಿದೆ. ಕುಳಿತುಕೊಳ್ಳೋದಕ್ಕೂ ಆಗದೆ, ಇತ್ತ ಮಲಗಲು ಸಾಧ್ಯವಾಗದೆ ಪೂರ್ತಿ ಪ್ರಯಾಣವೇ ನರಕದ ಅನುಭವವಾಗಿ ಬಿಟ್ಟಿದೆ. ಎಕ್ಸ್ರೇ ರಿಪೋರ್ಟ್ ಶಾಕ್, ಕಂಪ್ರೆಷನ್ ಫ್ರಾಕ್ಚರ್ ದೃಢ. ಆಪರೇಷನ್ ಕೂಡ ಸಾಧ್ಯವಿಲ್ಲ. ಪ್ರತಿದಿನ ನರಕಯಾತನೆ. ಇನ್ನು ಹೇಗೇಗೋ ಮಾಡಿ ನೋವು ತಿಂದುಕೊಂಡೇ ಮರುದಿನ ಪುಣೆಗೆ ತಲುಪಿದ್ದಾರೆ. ನಂತರ ಪೇನ್ ಕಿಲ್ಲರ್ ತೆಗೆದುಕೊಂಡು ಸ್ವಲ್ಪ ಸಮಯ ನಿರ್ಲಕ್ಷ್ಯ ಮಾಡಿದ್ದಾರೆ. ಆದರೆ ದಿನ ಕಳೆದಂತೆ ನೋವು ಹೆಚ್ಚಾಗ್ತಿದ್ದ ಕಾರಣ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಕ್ಯಾನ್ ಹಾಗೂ ವೈದ್ಯಕೀಯ ಪರೀಕ್ಷೆಯ ಬಳಿಕ ಬಂದ ವರದಿ ನಿಜಕ್ಕೂ ಶಾಕಿಂಗ್. ಹೌದು, ರಿಪೋರ್ಟ್ನಲ್ಲಿ ಕಾಂಪ್ರೆಸ್ ಫ್ರಾಕ್ಚರ್ ಆಗಿರೋದು ಪತ್ತೆಯಾಗಿದೆ. 76 ವರ್ಷ ವಯಸ್ಸು ಇರೋದ್ರಿಂದ ಶಸ್ತ್ರಚಿಕಿತ್ಸೆ ಸಾಧ್ಯವಿಲ್ಲ ಅಂತ ವೈದ್ಯರು ತಿಳಿಸಿದ್ದಾರೆ. ಇದೀಗ 3 ತಿಂಗಳ ಔಷಧಿ ಚಿಕಿತ್ಸೆ ಮತ್ತು ನಿರಂತರ ನೋವಿನ ನಡುವೆ ಬದುಕು ಸಾಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೆಲ್ಲ ಆಗಿದ್ದು ಆ ಹಾಳಾದ ರಸ್ತೆಯಿಂದ ಅನ್ನೋದು ಅವರ ಆರೋಪ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಲಲಿತಾ ದತ್ತಾತ್ರೇಯ ಹೆಗ್ಡೆ, 76 ವರ್ಷ. ಮೊಮ್ಮಗಳ ಮದುವೆ ಸಲುವಾಗಿ ಸಿರ್ಸಿಗೆ ಹೋಗಿದ್ದು. 20ಕ್ಕೆ ಮದುವೆ, 26ಕ್ಕೆ ರಿಟರ್ನ್ ಬರುವಾಗ 7 ಗಂಟೆಗೆ ಬಸ್ಸು. ಅದು ದಡಕೆ ಆಗ್ತಾ ಇದ್ದಿತ್ತು. ಆಮೇಲೆ ಜೋರು ದಡಕೆ ಆಗ್ತು. ದಡಕೆ ಆಗದಾಗ ಬೆನ್ನಿಗೆ ಭಾಳ ಪೆಟ್ಟು ಬಿತ್ತು, ವಿಪರೀತ ಪೇನ್ ಆಗ್ತು. ಆದಮೇಲೆ ಊರಿಗೆ ಬಂದ ಮೇಲೆ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರು ಕಾಂಪ್ರೆಸ್ ಫ್ರಾಕ್ಚರ್ ಆಗಿದೆ ಅಂತ ಹೇಳಿದರು. ಅದು ವಯಸ್ಸಾದ್ದರಿಂದ ಮಿನಿಮಮ್ 3 ತಿಂಗಳು ಬೇಕು ಅಂತ ಹೇಳಿದ್ದಾರೆ. ಬೆಲ್ಟು ಕಟ್ಕೊಂಡು ಟ್ರೀಟ್ಮೆಂಟು ತಗೊಳ್ತಾ ಇದ್ದೇನೆ. ಅದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದರೂ ನೋವು ಇನ್ನೂ ಕಡಿಮೆ ಆಗಲಿಲ್ಲ. ಈಗ ಎರಡು ತಿಂಗಳಿಂದ ಆ ನೋವನ್ನು ಅನುಭವಿಸ್ತಾನೆ ಬಂದಿದ್ದೇನೆ. ಹೆಚ್ಚೊತ್ತು ನಿಂತ್ಕೊಳ್ಳಿಕ್ಕೂ ಆಗಲ್ಲ, ಹೆಚ್ಚೊತ್ತು ಕೂತ್ಕೊಳ್ಳಿಕ್ಕೂ ಆಗಲ್ಲ. ಮಲಗಿದ್ರೂ ನೋವೇ. ಈ ರಸ್ತೆ ಹಾಳಾದ ಕಾರಣದಿಂದ ನನಗೆ ಇಷ್ಟು ತ್ರಾಸಾಗಿದೆ. ಇದನ್ನು ತಿಳಿದವರು ಪರಿಹಾರ ಮಾಡಬೇಕಂತ ಕೇಳ್ತಾ ಇದ್ದೇನೆ. ನಮಸ್ಕಾರ. ಇದು ಅಪಘಾತ ಅಲ್ಲ, ಸಿಸ್ಟಮ್ ಫೇಲ್ಯೂರ್. ಶಿರಸಿ ಹಾವೇರಿ ರಸ್ತೆ ಜೀವಕ್ಕೆ ಅಪಾಯ. ತಾಳ್ಮೆ ಪರೀಕ್ಷಿಸಬೇಡಿ, ಜನ ವಾರ್ನಿಂಗ್. ಒಟ್ಟಿನಲ್ಲಿ ಈ ನರಕದ ರಸ್ತೆಯ ಬಗ್ಗೆ ಜನರ ಆಕ್ರೋಶ ಹೆಚ್ಚಾಗಿದೆ ಮತ್ತು ಅಧಿಕಾರಿಗಳ ವಿರುದ್ಧ ರೋಷ ಉಕ್ಕಿ ಹರಿತಾ ಇದೆ. ಸಾರ್ವಜನಿಕರು ರೊಚ್ಚಿಗೆದ್ದು ಇನ್ನೆಷ್ಟು ಜನ ಬಲಿಯಾಗಬೇಕು ಅಂತ ಕೇಳ್ತಿದ್ದಾರೆ. ಹೈವೇ ಕಾಮಗಾರಿ ವಿಳಂಬ, ಗುಣಮಟ್ಟದ ಕೊರತೆ ಮತ್ತು ಸಂಪೂರ್ಣ ನಿರ್ಲಕ್ಷ್ಯ ಇವೆಲ್ಲವೂ ಸೇರಿ ಈ ರಸ್ತೆ ಡೆತ್ ಟ್ರ್ಯಾಪ್ ಆಗಿಬಿಟ್ಟಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರವಾಗ್ತಾರಾ ಅಥವಾ ಮತ್ತಷ್ಟು ಇಂತಹ ಘಟನೆಗಳು ನಡಿಬೇಕಾ ಗೊತ್ತಿಲ್ಲ. ಜನರ ಸಹನೆಯನ್ನ ಇನ್ನು ಪರೀಕ್ಷೆ ಮಾಡಬೇಡಿ. ಮತ್ತಷ್ಟು ರೊಚ್ಚಿಗೇಳೋ ಮುನ್ನ ಅಲರ್ಟ್ ಆಗಿ ಅನ್ನೋದು ಜನರ ಖಡಕ್ ವಾರ್ನಿಂಗ್. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.